ನೆಲಮಂಗಲ ರಿಹ್ಯಾಬ್ ಕೇಂದ್ರದ ಅಕ್ರಮ 70 ರೋಗಿಗಳ ಅನುಮಾನಾಸ್ಪದ ನಾಪತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಹೋರಾಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಹಿತಿ ಹಕ್ಕು ಆರ್ಟಿಐ ಕಾರ್ಯಕರ್ತೆ ಹಾಗೂ ಸಾಮಾಜಿಕ ಹೋರಾಟಗಾರ್ತಿ ಅಮೃತ ಜಯರಾಮ್ ರವರು ನೆಲಮಂಗಲ ಭಾಗದ ಶ್ರೀ ಸಾಯಿ ಫ್ರೀಡಂ ಫೌಂಡೇಶನ್ ರಿಹ್ಯಾಬ್ ಸೆಂಟರ್ ನಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ನಡೆಸಿದ ಹೋರಾಟ ಮತ್ತು ದೂರಿನ ವಿಚಾರಣೆ ಇದೀಗ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಕೆಪಿಎಂಇ ಕಾಯ್ದೆ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಗಂಭೀರ ತಿರುವು ಪಡೆದುಕೊಂಡಿದೆ. ಅಕ್ರಮವಾಗಿ ದಾಖಲಾಗಿದ್ದ 70 ರೋಗಿಗಳು ಅನುಮಾನಾಸ್ಪದವಾಗಿ ನಾಪತ್ತೆಯಾಗಿರುವ ಘಟನೆ ಬೆಳಕಿಗೆ ಬಂದಿದ್ದು, ಈ ರೋಗಿಗಳು ಸಾವಿಗೀಡಾಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಅಮೃತ ಜಯರಾಮ್ ಅವರು ಉನ್ನತ ಮಟ್ಟದ ತನಿಖೆ ಮತ್ತು ಸೂಕ್ತ ಕಾನೂನು ಕ್ರಮಕ್ಕಾಗಿ ವಿಧಾನಸೌಧ ಮುಖ್ಯ, ಅಪರ ಕಾರ್ಯದರ್ಶಿಗಳು, ಆರೋಗ್ಯ ಸಚಿವರು, ಲೋಕಾಯುಕ್ತ, ಪೊಲೀಸ್ ಆಯುಕ್ತರು ಸೇರಿದಂತೆ ಹಲವು ಉನ್ನತ ಅಧಿಕಾರಿಗಳ ಕಚೇರಿಯ ಮೆಟ್ಟಿಲೇರಿದ್ದಾರೆ. ದೃಢಪಟ್ಟ ಗಂಭೀರ ಆರೋಪಗಳು. ಅಮೃತ ಜಯರಾಮ್ ಅವರು ಈ ರಿಹ್ಯಾಬ್ ಸೆಂಟರ್ನ ಅಕ್ರಮ ಚಟುವಟಿಕೆಗಳ ಕುರಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರು. ಹಲವು ತಿಂಗಳುಗಳ ಕಾಲ ನಡೆದ ತನಿಖೆ ಮತ್ತು ವಿಚಾರಣೆಯ ನಂತರ ರಿಹ್ಯಾಬ್ ಸೆಂಟರ್ನಲ್ಲಿ ರೋಗಿಗಳ ಮೇಲೆ ಪ್ರತಿನಿತ್ಯ ಮಾನಸಿಕ ಹಾಗೂ ದೈಹಿಕವಾಗಿ ಕ್ರೂರ ಹಲ್ಲೆ ನಡೆಯುತ್ತಿರುವುದು ಸಾಕ್ಷ್ಯಾಧಾರಗಳ ಸಮೇತ ಸತ್ಯ ಎಂದು ದೃಢಪಟ್ಟಿದೆ. ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಆದೇಶ. ಈ ಎಲ್ಲ ಅಂಶಗಳು ಸಾಬೀತಾದ ಹಿನ್ನೆಲೆಯಲ್ಲಿ ದಿನಾಂಕ 7 ಆಗಸ್ಟ್ 2025 ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಅಕ್ರಮವಾಗಿ 70 ರೋಗಿಗಳನ್ನು ದಾಖಲಿಸಿಕೊಂಡಿದ್ದ ಶ್ರೀ ಸಾಯಿ ಫ್ರೀಡಂ ಫೌಂಡೇಶನ್ ರಿಹ್ಯಾಬ್ ಸೆಂಟರ್ ಅನ್ನು ಸ್ಥಗಿತಗೊಳಿಸುವಂತೆ ಮತ್ತು ಅದರ ಕೆಪಿಎಂಇ ಪರವಾನಗಿಯನ್ನು ರದ್ದುಗೊಳಿಸುವಂತೆ ಆದೇಶ ಹೊರಡಿಸಿದ್ದರು. ಅಸಲಿ ಕಹಾನಿ ಆರೋಗ್ಯ ಇಲಾಖೆಯ ಉಲ್ಲಂಘನೆ. ಆದರೆ ಕಹಾನಿಯ ಅಸಲಿಯತ್ತು ಶುರುವಾಗುವುದೇ ಇಲ್ಲಿಂದ. ಜಿಲ್ಲಾಧಿಕಾರಿಗಳ ಆದೇಶವನ್ನು ಪಾಲಿಸಲು ಮುಂದಾದ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಕೆಪಿಎಂಇ ಕಾಯ್ದೆಯನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಜಿಲ್ಲಾಧಿಕಾರಿಗಳ ನ್ಯಾಯಾಲಯವು ವಿಚಾರಣೆ ನಡೆಸಿ ರಿಹ್ಯಾಬ್ ಅನ್ನು ಮುಚ್ಚುವಂತೆ ಆದೇಶಿಸಿತೇ ಹೊರತು ಅಲ್ಲಿ ಸಿಲುಕಿದ್ದ 70 ರೋಗಿಗಳ ಸುರಕ್ಷತೆ ಮತ್ತು ಸಂರಕ್ಷಣೆಯ ಕ್ರಮಗಳ ಕುರಿತು ಆದೇಶದಲ್ಲಿ ಯಾವುದೇ ಉಲ್ಲೇಖ ಮಾಡಿರಲಿಲ್ಲ. ಅಷ್ಟೇ ಅಲ್ಲ, ಅಕ್ರಮ ಮತ್ತು ಕ್ರೂರ ಚಟುವಟಿಕೆಗಳು ಸಾಬೀತಾಗಿದ್ದರೂ ರಿಹ್ಯಾಬ್ ಮಾಲೀಕನ ಮೇಲೆ ಯಾವುದೇ ಕಾನೂನು ಕ್ರಮ ಜರುಗಿಸಲಿಲ್ಲ. ನಾಪತ್ತೆಯಾದ 70 ಜೀವಗಳು ಕೆಪಿಎಂಇ ಕಾಯ್ದೆ ಉಲ್ಲಂಘನೆಯೇ ಕಾರಣ. ಜಿಲ್ಲಾ ಆರೋಗ್ಯ ಇಲಾಖೆಯ ಮುಖ್ಯಸ್ಥರಾದ ಡಿಎಚ್ಒ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಆದೇಶದ ಕೇವಲ ರಿಹ್ಯಾಬ್ ಮುಚ್ಚುವ ಅಂಶವನ್ನು ಮಾತ್ರ ಪಾಲಿಸಿದ್ದಾರೆ. ಇಲ್ಲಿಯೇ ಕೆಪಿಎಂಇ ಕಾಯ್ದೆಯ ಪ್ರಮುಖ ಉಲ್ಲಂಘನೆ ನಡೆದಿದೆ. ಕಾಯ್ದೆ ಏನು ಹೇಳುತ್ತದೆ? ಕೆಪಿಎಂಇ ಕಾಯ್ದೆಯ ನಿಯಮಗಳ ಪ್ರಕಾರ ಅಕ್ರಮ ಕೇಂದ್ರಗಳನ್ನು ಮುಚ್ಚುವಾಗ ಅಲ್ಲಿ ಸಿಲುಕಿದ್ದ ರೋಗಿಗಳನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ರಕ್ಷಿಸಿ ಅವರ ಆರೋಗ್ಯದ ಸ್ಥಿತಿಗತಿಗಳ ಮೇಲೆ ತಾಲೂಕು, ಜಿಲ್ಲಾ ಆಸ್ಪತ್ರೆಗಳಿಗೆ ರವಾನಿಸುವುದು ಅಥವಾ ಕುಟುಂಬದವರೊಂದಿಗೆ ಸುರಕ್ಷಿತವಾಗಿ ಕಳುಹಿಸುವುದು ಕಡ್ಡಾಯವಾಗಿರುತ್ತದೆ. ಆದರೆ ಆಗಿದ್ದೇನು? ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳ ಬಳಿ ಅಕ್ರಮವಾಗಿ ಸಿಲುಕಿದ್ದ ಈ 70 ರೋಗಿಗಳ ಯಾವುದೇ ದಾಖಲೆ ಇಲ್ಲ. ಅಧಿಕಾರಿಗಳು ರಿಹ್ಯಾಬ್ ಮುಚ್ಚುವಾಗ ಆ 70 ರೋಗಿಗಳು ರಿಹ್ಯಾಬ್ ಮುಚ್ಚುವ ಮೊದಲೇ ರಾತ್ರೋರಾತ್ರಿ ಅನುಮಾನಾಸ್ಪದವಾಗಿ ಕಾಣೆಯಾಗಿದ್ದರು. ಅಧಿಕಾರಿಗಳ ನಡವಳಿಕೆ. ರೋಗಿಗಳು ಕಾಣೆಯಾದ ವಿಚಾರವನ್ನು ಪ್ರಶ್ನಿಸಬೇಕಾದ ಅಧಿಕಾರಿಗಳು ಏನೂ ಆಗಿಲ್ಲ ಎಂಬಂತೆ ನಡೆದುಕೊಂಡು ಕೇವಲ ರಿಹ್ಯಾಬ್ಗೆ ಬೀಗ ಹಾಕಿಕೊಂಡು ಬಂದಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಅವರ ಶಾಮೀಲಾತಿ ಬಗ್ಗೆ ಗಂಭೀರ ಅನುಮಾನಗಳನ್ನು ಹುಟ್ಟುಹಾಕಿದೆ. 70 ಜೀವಗಳ ನಾಪತ್ತೆಗೆ ನೇರ ಹೊಣೆ ಯಾರು? ಕಾಣೆಯಾದ 70 ರೋಗಿಗಳು ಸುರಕ್ಷಿತವಾಗಿ ಮನೆ ಸೇರಿದ್ದಾರೆಯೇ? ಅಥವಾ ಬೇರೆ ಅಕ್ರಮ ಕೇಂದ್ರಗಳಲ್ಲಿ ಬಂಧಿಯಾಗಿದ್ದಾರೆಯೇ? ಅಥವಾ ಕಿಡ್ನಾಪ್ ಆಗಿದ್ದಾರೆಯೇ? ಅಥವಾ ಸಾವಿಗೀಡಾಗಿದ್ದಾರೆಯೇ ಎಂಬ ಪ್ರಶ್ನೆಗಳಿಗೆ ಆರೋಗ್ಯ ಇಲಾಖೆಯ ಬಳಿ ಉತ್ತರವಿಲ್ಲ. ಕೆಪಿಎಂಇ ಕಾಯ್ದೆಯನ್ನು ಉಲ್ಲಂಘಿಸಿ ಯಾವುದೇ ರಕ್ಷಣೆ ನೀಡದೆ 70 ರೋಗಿಗಳು ಕಾಣೆಯಾಗಲು ಪರೋಕ್ಷವಾಗಿ ಕಾರಣರಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿ ಡಿಎಚ್ಒ ಅವರು 70 ಜನವರಿ ರೋಗಿಗಳ ಅನುಮಾನಾಸ್ಪದ ಕಾಣೆಗೆ ನೇರ ಹೊಣೆಯಾಗಿರುತ್ತಾರೆ. ಒಂದು ವೇಳೆ ಈ 70 ರೋಗಿಗಳು ಸಾವಿಗೀಡಾಗಿರುವ ಶಂಕೆ ಸತ್ಯವಾದರೆ ಅದರ ಸಂಪೂರ್ಣ ಹೊಣೆಯನ್ನು ಡಿಸಿ ಹಾಗೂ ಡಿಎಚ್ಒ ಅವರೇ ಹೊರಬೇಕಾಗುತ್ತದೆ. ಒಂದಲ್ಲ ಎರಡಲ್ಲ 70 ಜೀವಗಳ ಜೊತೆ ಬೇಜವಾಬ್ದಾರಿತನದಿಂದ ಚೆಲ್ಲಾಟವಾಡಿ ಕೆಪಿಎಂಇ ಕಾಯ್ದೆಯನ್ನು ಉಲ್ಲಂಘಿಸಿದ ಅಧಿಕಾರಿಗಳ ಮೇಲೆ ತನಿಖೆ ಆರಂಭಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಮತ್ತು 70 ರೋಗಿಗಳನ್ನು ಹುಡುಕಿ ಅವರ ಪ್ರಾಣ ರಕ್ಷಿಸುವಂತೆ ಸರ್ಕಾರದ ಮೊರೆ ಅಮೃತ ಜಯರಾಮ್ ಹೋಗಿದ್ದಾರೆ. 70 ರೋಗಿಗಳಿಗೆ ನ್ಯಾಯ ಸಿಗುವವರೆಗೂ ತಮ್ಮ ಹೋರಾಟವನ್ನು ಮುಂದುವರೆಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಅಕ್ರಮವಾಗಿ ಸಿಲುಕಿದ್ದ 70 ರೋಗಿಗಳ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ತುರ್ತಾಗಿ ಸೂಕ್ತ ತನಿಖೆ ನಡೆಸಿ ಸಾರ್ವಜನಿಕರಿಗೆ ಸತ್ಯಾಂಶವನ್ನು ಬಹಿರಂಗಪಡಿಸಬೇಕಿದೆ.
ಟೀ ಬಿಡಿ ನಮ್ಮ ಟೀ ಹಾಕ್ಕೊಂಡು ಎಲ್ಲ ಆಫ್ ಮಾಡಿಬಿಡಿ ಒಳಗಡೆ ಎಲ್ಲ ಆಫ್ ಮಾಡಿ ಎಲ್ಲ ಮಾಡಿ ಸಾಫ್ ಕೊಡ್ತೀನಿ ಮೇಡಮ್ ಇದೆ ಜೊತೆ ನಾವು ಅದು ಸೀಸನ್ಗಳಿದ್ದು ಸರಿ ಕಳಿಸಿ ಹೋಗಿ ಸರಿ ಎರಡು ಹೇಳ್ತೀನಿ ಹಾಕಿ ಕಳಿಸ್ತೀನಿ ಸರಿ ಕರೆಲ್ಲ ಇನ್ನೊಂದು ಸೈನ್ ಸೀಲ್ ಹಾಕ್ಕೊಡು ಏನು ಬರೀ ಇಷ್ಟೊಂದು ಬಾ ಹೋಗಿ ಅದೊಂದು ಟೀ ಕೊಡ್ತೀನಿ ಹೇಳ್ತಾ ಸರ್ ಹೇಳಿದ್ದೀನಿ ಬೇರೆ ಇನ್ನೆಲ್ಲಿದೆ ಕೌನ್ಸಿಲ್ ಕರ್ಕೊಬರೋ ನಾಟ್ ಹತ್ರ ಹಾಕು ಗಟ್ಟಿಗೆ ಹತ್ರ ಇಟ್ಟು ಬಿಡು ಹತ್ರ ಇಟ್ಟು ಈ ಕಡೆ ನಾವು ಸ್ಟೇಷನ್ಗೆ ಹೋಗಿ ಹೇಳಿಬಿಟ್ಟು ಬಂದಿದ್ದೀವಿ ಎಷ್ಟೊತ್ತು ಅವ್ರು ಈಗ ಹೇಳಿದ್ರೆ ಬರ್ತಾರೆ ಬುದ್ಧಿ ಕಲಿತು ಅಭ್ಯಾಸಗಳನ್ನ ಬಿಟ್ಟು ಅಪ್ಪ ಅಮ್ಮಗಳನ್ನ ಮಕ್ಕಳು ಮರಿಗಳನ್ನ ಚೆನ್ನಾಗಿ ಸಾಕಿ ಚೆನ್ನಾಗಿ ದುಡ್ಡು ಅದಕ್ಕೆ ಬಂದರೆ ಕಷ್ಟಪಟ್ಟು ನೀವು ಬಂದು ದುಡ್ಡು ಬಂದಿರೋದು ಅದಕ್ಕೆ ಏನೋ ಕಲ್ತ್ಬಿಟ್ರೆ ಆಯಿತು